ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ ದೊಡ್ಡ ಕನಸುಗಳೊಂದಿಗೆ ಬೆಳೆದ ಒಬ್ಬ ಬಾಲಕ. ಅವನ ಕೈಯಲ್ಲಿ ಶಸ್ತ್ರಚಿಕಿತ್ಸೆಯ ಸಾಧನಗಳಿರಲಿಲ್ಲ, ಆದರೆ ಹೃದಯದಲ್ಲಿ ಸೇವೆಯ ತೀವ್ರ ಆಸೆಯಿತ್ತು. ಅವರೇ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ. 1953ರಲ್ಲಿ ಕರ್ನಾಟಕದ ಕಿನ್ನಿಗೋಳಿಯಲ್ಲಿ ಜನಿಸಿದ ಡಾಕ್ಟರ್ ಶೆಟ್ಟಿ ಸವಾಲುಗಳ ನಡುವೆಯೇ ತಮ್ಮ ಕನಸನ್ನು ಬೆಳೆಸಿದರು. ವೈದ್ಯಕೀಯ ಶಿಕ್ಷಣಕ್ಕಾಗಿ ಮಂಗಳೂರು ಸೇರಿ ನಂತರ ಲಂಡನ್ನ ಗೈಸ್ ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣತಿ ಪಡೆದರು. ಆದರೆ ವಿದೇಶದ ಸೌಲಭ್ಯಗಳ ನಡುವೆಯೂ ಅವರ ಹೃದಯ ಭಾರತವನ್ನೇ ಆರಿಸಿತು. 1992ರಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ನವಜಾತ ಶಿಶುವಿನ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಿ ಅಸಾಧ್ಯವೆನಿಸಿದ್ದುದನ್ನು ಸಾಧ್ಯವನ್ನಾಗಿ ಮಾಡಿದರು. ಅವರು ಕೇವಲ ಶಸ್ತ್ರಚಿಕಿತ್ಸಕನಲ್ಲ, ಮಾನವೀಯತೆಯ ವೈದ್ಯರು. ಮಾನವ ಸೇವೆಯ ಪ್ರತೀಕವಾಗಿದ್ದ ಮದರ್ ಥೆರೇಸಾ ಅವರ ಬದುಕಿನ ಮೇಲೆ ಆಳವಾದ ಪ್ರಭಾವ ಬೀರಿದರು. ಬಡವರಾಗಿದ್ದಕ್ಕೆ ಯಾರೂ ಚಿಕಿತ್ಸೆಯಿಲ್ಲದೆ ನೋವಿನಲ್ಲಿ ಸಾಯಬಾರದು, ಈ ನಂಬಿಕೆಯೇ ನಾರಾಯಣ್ ಹೆಲ್ತ್ ಎಂಬ ಮಹತ್ತರ ಕ್ರಾಂತಿಗೆ ಬೀಜವಾಯಿತು. ಅತ್ಯಾಧುನಿಕ ಚಿಕಿತ್ಸೆ, ಆದರೆ ಕೈಗೆಟುಕುವ ವೆಚ್ಚ, ಇದು ಅವರ ದೃಷ್ಟಿಕೋನ. ಯಶಸ್ವಿನಿ ಮೈಕ್ರೋ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯ ಮೂಲಕ ರೈತರು ಮತ್ತು ಬಡವರಿಗೆ ಆರೋಗ್ಯದ ಭದ್ರತೆ ಒದಗಿಸಿದರು. ಡಿಜಿಟಲ್ ಆರೋಗ್ಯ, ದೂರ ವೈದ್ಯಕೀಯ ಮತ್ತು ಹೊಸ ಶಸ್ತ್ರಚಿಕಿತ್ಸಾ ತಂತ್ರಗಳ ಮೂಲಕ ಅವರು ಲಕ್ಷಾಂತರ ಜೀವಗಳಿಗೆ ಹೊಸ ಆಶೆಯನ್ನು ನೀಡಿದರು. ಡಾಕ್ಟರ್ ದೇವಿ ಶೆಟ್ಟಿಯವರ ಕಥೆ ಒಂದು ವ್ಯಕ್ತಿಯ ಸಾಧನೆಯಲ್ಲ, ಅದು ಮಾನವೀಯತೆಯ ವಿಜಯ. ಅದು ಕನಸುಗಳು ಸೇವೆಯೊಂದಿಗೆ ಸೇರಿದಾಗ ಸಮಾಜವೇ ಹೇಗೆ ರೂಪಾಂತರಗೊಳ್ಳುತ್ತದೆ ಎಂಬ ಜೀವಂತ ಸಾಕ್ಷಿ. ನೀವು ಡಾಕ್ಟರ್ ಶೆಟ್ಟಿಯ ಸ್ಥಾನದಲ್ಲಿದ್ದರೆ ಮೊದಲಾಗಿ ಯಾವ ಸಮಸ್ಯೆಯನ್ನು ಬದಲಾಯಿಸುತ್ತಿದ್ದಿರಿ? ಕಾಮೆಂಟ್ ಮಾಡಿ.